ನಿನ್ನೆ ಏನ್ ಹೇಳಿದ್ವಿ ಹೇಳ್ರಿ ನಾವು? ಪ್ರೇಮ ಕಾವ್ಯ ಧಾರಾವಾಹಿ ಸ್ಟೋರಿ ಏನಾಗಿದೆ ಹೇಳ ನಾವು? ಪ್ರೇಮ ಕಾವ್ಯ ಧಾರಾವಾಹಿ ಸ್ಟೋರಿ ಏನಾಗಿದೆ? ಅಂತೀರಿ? ನನಗೂ ನೆನಪಿಲ್ಲ ಏನ್ ಹೇಳಿದೆ ಅಂತ ತಿಳ್ಕೊಂಡು. ಪೇಲಕ್ಕೆ ಹೋದೆವ್ರು ನೀನು. ಯಾರು ನಮ್ಮ ಸಿದ್ಧಾರ್ಥ ಸರ್ ಚೆನ್ನಾಗಿದ್ದೀರಾ? ಸುಂಕುತೋರಿ ಪುಟ ಯಾರನ್ನ ಕರಿತೀನಿ ಮತ್ತೆ ಅಭಿಷ್ ಕಳಿಸ್ತಾರ ನೋಡ್ರಿ. ಸುಂಕುತೋರಿ ನಿನ್ನೆ ದಿನ ರಾಮಚಂದ್ರ ಪಂಥ ಅವರು ಎಂತ ಪರಿಸ್ಥಿತಿ ಇತ್ರಿ ಸ್ವಲ್ಪ ಹೇಳಿ ನೋಡೋಣ. ಯಾರ ದರ್ಶನಕ್ಕಾಗಿ ಹಾತು ಒಯ್ತಾ ಇದ್ರು? ಹೇಳ್ರಿ, ನಮ್ಮ ಪುರಾಣ ಕೇಳಿರಿಲ್ಲ, ಅರ್ಥ ಆಗಿರಲಿಲ್ಲ. ಅರ್ಥ ಆಗ್ಯದ ಹೇಳ್ರಿ, ಒಬ್ರು ಯಾರಾದ್ರು ಹೇಳ್ರಿ, ತಪ್ಪೇನಿಲ್ಲ. ಈ ಪುರಾಣವನ್ನ ಬರೆದಿರ್ತಕ್ಕಂಥವ್ರು ಯಾರು? ಅಡಿವಿಸಿದ್ದೇಶ್ವರ ಪುರಾಣ ಯಾರು ಬರ್ದಾರ್ರಿ? ಹೇಳ್ರಿ, ಕರೆಕ್ಟ್ ಅದ ಹೇಳು, ಜೋರಾಗಿ ಹೇಳು. ಗುರುಗಳು ಅಂತ ಹೇಳಿ ಜೋರ ಚಪ್ಪಾಳೆಯನ್ನು ಹಾಕ್ರ ಹುಷಾರಿದ್ದಾಗ ಹೇಳಿದ ತಕ್ಷಣ ಗಡ್ಡ ಚಂದ ನೆನಪಿಟ್ಕೊಂಡ. ಹಂಗ ನನಗಾಗಿ ನಾ ಏನ್ ಕೇಳೋದಿಲ್ಲ ಇಲ್ಲಿ ಅಡಿವಿಸಿದ್ದೇಶ್ವರ ಪುರಾಣ. ಯಾಕಂದ್ರೆ ನಿಮ್ಮೂರೊಳಗ ಆತನ ಗದ್ದಿಗೆ ಯಾರಂದ ಬಳಿಕ ಈ ಪುರಾಣವನ್ನು ಯಾರು ಬರಲು ಯಾರಿಲ್ಲ ಅಂತಕ್ಕಂಥದ್ದು ಸವಿಸ್ತಾರವಾಗಿ ಒಂದು ಸ್ವಲ್ಪ ತಿಳ್ಕೋಬೇಕು. ಗದಗಿನ ಗಾನಯೋಗಿ ಶಿವಯೋಗಿ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುವರೆಯರು ಈ ಒಂದು ಪುರಾಣವನ್ನು ಬರೆದುಕೊಂಡು ಬಂದಿದ್ದಾರೆ. ಇಲ್ಲಿ ನಿನ್ನೆ ದಿನ ರಾಮಚಂದ್ರ ಪಂಥ ಅವರು ಅಡವಿಸಿದ್ದೇಶ್ವರನಿಗಾಗಿ ಜೀವದ ಹಂಗನ್ನ ತೊರೆದು ದರ್ಶನವನ್ನ ಪಡೆದುಕೊಂಡು ಬಂದರು ಅಂತಕ್ಕಂಥ ವಿಚಾರವನ್ನ ನಾವೆಲ್ಲ ತಿಳ್ಕೊಂಡಿದ್ದೀವಿ. ಯಾವಾಗ ರಾಮಚಂದ್ರ ಪಂಥ ಅವರ ಜೀವನ ಚರಿತ್ರೆಯನ್ನು ನೋಡಿದ ಬಳಿಕ ಅಡವಿಸಿದ್ದೇಶ್ವರರ ಅನಂತ ಪವಾಡಗಳು ಜಗದಲ್ಲಿ ಪಸರಿಸುತ್ತ ಹೊರಟಿದ್ದಾವೆ. ಹೋಗುವಂತಹ ಸಂದರ್ಭದಲ್ಲಿ ಒಬ್ಬ ಮನುಷ್ಯ ಆತನು ಪ್ರಾಣಿಗಳನ್ನ ಹೊಡೆದು ಹಿಂಸೆಯನ್ನ ಮಾಡಿ ಪ್ರಾಣಿಗಳ ಚರ್ಮವನ್ನ ಸುಲಿದು ಮಾರ್ಕೆಟಿಗೆ ಹೋಗಿ ಪ್ರಾಣಿಗಳ ಚರ್ಮವನ್ನ ಮಾರಾಟವನ್ನ ಮಾಡಿಕೊಂಡು ಬರುತ್ತಿದ್ದ. ಒಬ್ಬ ಮನುಷ್ಯ ಪ್ರಾಣಿಗಳ ಚರ್ಮವನ್ನ ಸುಲಿದು ಮಾರಾಟವನ್ನ ಮಾಡಿಕೊಂಡು ಬರುತ್ತಿದ್ದ. ಅಡವಿಸಿದ್ದೇಶ್ವರರಿಗೆ ಇದು ಸಹಿಸಲಿಕ್ಕೆ ಆಗುತ್ತಿರಲಿಲ್ಲ. ದಯವೇ ಧರ್ಮದ ಮೂಲವಯ್ಯ. ಪ್ರಾಣಿಗಳಲ್ಲಿ ದಯ ಇರಬೇಕು, ದಾಕ್ಷಣ್ಯ ಇರಬೇಕು. ಆದರೆ ಜಗಜ್ಯೋತಿ ಬಸವೇಶ್ವರರಂತೆ ಅಡವಿಸಿದ್ದೇಶ್ವರರು ಯಾರನ್ನೂ ಹಿಂಸೆಯನ್ನ ಮಾಡಬಾರದು, ತೊಂದರೆಯನ್ನು ಕೊಡಬಾರದು ಅನ್ನುವಂತ ವಿಚಾರವಾದಿಗಳು ಅಡವಿಸಿದ್ದೇಶ್ವರರು. ಅಡವಿಸಿದ್ದೇಶ್ವರರು ಹೇಳಿದಂತೆ ಯಾರು ಕೇಳ್ತಾರೆ? ಒಂದಿಷ್ಟು ಕಷ್ಟ ಕಾರ್ಪಣ್ಯ ಬಂದಾಗ, ಸಂಕಟ ಬಂದಾಗ ವೆಂಕಟರಮಣ. ಕಷ್ಟ ಇಲ್ಲಂದ್ರೆ ಯಾರು ದೇವರಂತೆಲ್ಲ ಸುಳಿಯೋದಿಲ್ಲ, ಸುಳಿತೀವ ನಾವೆಲ್ಲ. ಹಿಂಗ ಎಷ್ಟು ಹೇಳಿದ್ರು ಆ ಮನುಷ್ಯ ಕೇಳಿರ್ಲಿಲ್ಲ. ಆತ ಹೆಂಡತಿ ಮಕ್ಕಳೊಡನೆ ಸುಖ ಜೀವನವನ್ನ ಅನುಭವಿಸ್ತಾ ಇದ್ದ. ಸುಖ ಇದ್ದಾಗ ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಗಿರಿ ಮೊಮ್ಮಕ್ಕಳು ಬಹಳ ಚಲೋ. ತಂದಾಕಿದ್ರೆ ಗಂಡ ಹೆಂಡತಿ, ತಂದಿಲ್ಲಂದ್ರೆ ಇಲ್ಲಾಂದ್ರೆ ಸನ್ಯಾಸಿಗಳಾಗಿ ಕೂತ್ಕೊಳ್ಳೋದು ಬೇಸ, ಹೌದಿಲ್ಲ? ಆದ್ರೆ ಇಲ್ಲಿ ಗಂಡ ಹೆಂಡತಿ ಮನೆಯೊಳಗೆ ಬಹಳ ಚಲೋ ಇದ್ರು. ಇವನೊಂದು ಕೆಲಸ ಮಾಡುವಂತ ಸಂದರ್ಭದಲ್ಲಿ ಪ್ರಾಣಿಗಳನ್ನ ಕೊಂದು ಪ್ರಾಣಿಗಳ ಚರ್ಮವನ್ನ ತೆಗೆದುಕೊಂಡು ಮಾರ್ಕೆಟಿಗೆ ಹೋಗಿ ಮಾರಾಟವನ್ನ ಮಾಡಿಕೊಂಡು ಬರುತ್ತಿದ್ದ. ಅದರಿಂದ ಒಂದಿಷ್ಟು ಹಣ ಬರುತ್ತಿತ್ತು. ಆ ಹಣದಿಂದ ಎಲ್ಲರ ಮನೆಯೊಳಗೆ ಸುಖಿ ಜೀವನ ಇತ್ತು. ಯಾವಾಗ ಬಹಳ ಸಂತೋಷದ ಜೀವನ. ಇಲ್ಲಿ ಪ್ರಾಣಿಗಳ ಹಿಂಸೆಯನ್ನ ಮಾಡಿ ಕೊಂದು ಚರ್ಮವನ್ನು ಮಾರಾಟ ಮಾಡಿ ಬಂದಿದ್ದರಿಂದ ಮುಂದೆ ಇವನ ಪಾಪದ ಕರ್ಮ ತುಂಬಿತ್ತು. ಯಾವಾಗ ಪಾಪದ ಕರ್ಮ ತುಂಬಿತು, ಇವನಿಗೆ ಚರ್ಮ ರೋಗ ಬಂತು. ಯಾವಾಗ ಚರ್ಮ ರೋಗ ಬಂತು, ಮೈ ತುಂಬ ಹುಣ್ಣುಗಳಂತೀವಿ, ಮೈ ತುಂಬ ಹುಣ್ಣುಗಳಾಯ್ತು. ಯಾವಾಗ ಮೈ ತುಂಬ ಹುಣ್ಣುಗಳಾಯ್ತು, ಅವನಿಗೆ ಬಹಳಷ್ಟು ತೊಂದರೆ ಆಯಿತು. ಅದರೊಳಗೆ ಸಣ್ಣ ಸಣ್ಣದಾಗಿ ಹುಳಗಳು ಬೀಳಕತ್ತಿತ್ತು ಹುಣ್ಣುಗಳಲ್ಲಿ. ಎಲ್ಲಿ ತೋರಿಸಿದ್ರು ಕಡಿಮೆ ಆಗಲಿಲ್ಲ. ಯಾವಾಗ ಹುಣ್ಣುಗಳು ಬೀಳಕತ್ತು, ಹೆಂಗ ಚರ್ಮವನ್ನು ಮಾರ್ಕೊಂಡು ಬಂದು ಅದರಿಂದ ಕಾಯಕವನ್ನು ಮಾಡಿ ಹಣವನ್ನ ಗಳಿಸ್ತಾ ಇದ್ದ. ಯಾವಾಗ ಹುಣ್ಣುಗಳು ಬಿತ್ತಲ್ಲ, ಅದು ಒಂದು ಕೆಲಸ ಆದಂಗೆ ಆಯ್ತು ಅವನಿಗೆ. ರೋದನೆ, ಆಕ್ರಂದನ, ಮಲಗಲಿಕ್ಕೆ ಆಗುತ್ತಿಲ್ಲ, ನಿದ್ದೆ ಬರುತ್ತಿಲ್ಲ, ಚೀರಾಟವನ್ನ ಮಾಡ್ತಾ ಇದ್ದಾನೆ. ಓ ಶಿವನೇ, ಎಂಥ ಚರ್ಮ ರೋಗವನ್ನ ನನಗ
ತಂದುಂಡಿದೆ ಅಂತ ತಿಳ್ಕೊಂಡು ದುಃಖ ಮಾಡುತ್ತಾನ ಮನುಷ್ಯ. ಯಾವಾಗ ಚಲೋ ಇರುವಂತಹ ಸಂದರ್ಭದಲ್ಲಿ ಹೆಂಡತಿ ಮಕ್ಕಳು ಬಹಳ ಚಲೋ ಪ್ರೇಮ ಮಾಡಿದ್ರು, ಯಾವಾಗ ಆರೋಗ್ಯ ಅಸ್ತವ್ಯಸ್ತ ಆಯ್ತು, ಇವನು ಮುಟ್ಟುವುದಕ್ಕೆ ಅಂಜುತ್ತಾಳ ಹೆಂಡತಿ. ಮಕ್ಕಳು ಸೇರುತ್ತಿಲ್ಲ, ಹೆಂಡತಿ ಸೇರುತ್ತಿಲ್ಲ, ಮೈ ತುಂಬ ಹುಣ್ಣುಗಳು ಯಾವಾಗಾದ್ರೂ ಇವನನ್ನ ಮನೆಯಿಂದ ಹೊರದೂಡಿ ಬಿಟ್ಟವು. ಯಾವಾಗ ಆ ಹೆಂಡತಿ ಮಕ್ಕಳು ಏನು ಮಾಡಿದ್ರು ಅಂತಂದ್ರ ತಂದೆಯನ್ನ ಹೊರಗೆ ಹಾಕಿಬಿಟ್ಟು ಮನೆಯೊಳಗ ಕರೆದುಕೊಳ್ಳಲಿಲ್ಲ. ಯಾವಾಗ ಮನೆಯೊಳಗ ಕರೆದುಕೊಳ್ಳಲಿಲ್ಲ, ಮನೆ ಬಿಟ್ಟು ಹೊರಗೆ ಹಾಕಿದ್ರು, ಬಹಳ ದುಃಖ ಆಯ್ತು. ನಾನು ದುಡಿಯುವಾಗ ಎಲ್ಲರೂ ನನ್ನ ಅಂತಲೇ ದುಡಿಯದೆ ಇರದೇ ಇದ್ದಾಗ ನನ್ನ ಬಳಿ ಯಾರೂ ಇಲ್ಲ, ಅದಕ್ಕೆ ಸುಖ ಎಲ್ಲರಿಗೆಲ್ಲ ಇದೆಯವ್ವ. ಸುಖ ಎಲ್ಲರಿಗೆಲ್ಲಿತವ್ವ, ದುಃಖ ತುಂಬಿದ ಮಧ್ಯಾಹ್ನ ಜ್ಞಾನ, ತಾ ಮಾಡಿದ ಪಾಪ ತಾ ಕಳಿಯಬೇಕ, ಶಿವನ ಮ್ಯಾಲ ಸಿಟ್ಟಾಕ. ಸುಖ ಎಲ್ಲರಿಗೆಲ್ಲೈತವ್ವ, ದುಃಖ ತುಂಬಿದ ಮಧ್ಯಾಹ್ನ ಜ್ಞಾನ, ಸುಖ ಎಲ್ಲರಿಗೆಲ್ಲೈತವ್ವ, ದುಃಖ ತುಂಬಿದ ಮಧ್ಯಾಹ್ನ ಜ್ಞಾನ, ತಾ ಮಾಡಿದ ಪಾಪ ತಾ ಕಳಿಯಬೇಕ, ಶಿವನ ಮ್ಯಾಲ ಸಿಟ್ಟಾಕ. ಸುಖ ಎಲ್ಲರಿಗೆಲ್ಲೈತವ್ವ, ದುಃಖ ತುಂಬಿದ ಮಧ್ಯಾಹ್ನ ಜ್ಞಾನ. ಸತ್ಯವಂತನಾದ ಹರಿಶ್ಚಂದ್ರ ರಾಜ, ಹೆಂಡತಿ ಮಕ್ಕಳ ಮಾರಿ ಹೊಲೆಯಾಗೆ ಹಾಳಾಗಿ ತುಳಿದ. ಸತ್ಯವಂತನಾದ ಹರಿಶ್ಚಂದ್ರ ರಾಜ, ಹೆಂಡತಿ ಮಕ್ಕಳ ಮಾರಿ ಋಣವ ತೀರಿಸಿದ. ಹೊಲೆಯಾಗಿ ಸುಡುಗಾಡ ಕಾಯ, ಹೊಲೆಯಾಗಿ ಸುಡುಗಾಡ ಕಾಯ. ಸುಖ ಎಲ್ಲರಿಗೆಲ್ಲೈತವ್ವ, ದುಃಖ ತುಂಬಿದ ಮಧ್ಯಾಹ್ನ ಜ್ಞಾನ. ತಂದೆ ಮಾತಿಗಾಗಿ ಶ್ರೀರಾಮಚಂದ್ರ, ತಂದೆ ಮಾತಿಗಾಗಿ ಶ್ರೀರಾಮಚಂದ್ರ 14 ವರ್ಷ ವನವಾಸಕ್ಕೋದ. ಸೀತೆಯ ಕಳಕೊಂಡು ಬಲು ಕಷ್ಟಪಟ್ಟ, ಸೀತೆಯ ಕಳಕೊಂಡು ಬಲು ಕಷ್ಟಪಟ್ಟ. ಸುಖ ಎಲ್ಲರಿಗೆಲ್ಲೈತವ್ವ, ದುಃಖ ತುಂಬಿದ ಮಧ್ಯಾಹ್ನ ಜ್ಞಾನ.
ಪಟ್ಟಾರೋ ಕೌರವರ ಮೋಸದಿ ಪಂಚ ಪಾಂಡವರು ರಾಜಕೋಶ ಬಿಟ್ಟು ಬವಣೆ ಪಟ್ಟಾರೋ ಅಪಮಾನಗಳನ್ನೆಲ್ಲ ಸಹಿಸಿಕೊಂಡಾರೋ ಅಪಮಾನಗಳನ್ನೆಲ್ಲ ಸಹಿಸಿಕೊಂಡಾರೋ ಸುಖ ಎಲ್ಲರಿಗೆಲ್ಲ ದುಃಖ ತುಂಗ ಮರ್ಯಾದ ಹದಿನಾರು ಸಾವಿರ ಸತಿ ಪುತ್ರರೊಳಗ ಯಾರು ದಿಕ್ಕು ಇಲ್ಲ ಕೃಷ್ಣರಣದಾಗ ಹದಿನಾರು ಸಾವಿರ ಸತಿ ಪುತ್ರರೊಳಗ ಯಾರು ದಿಕ್ಕು ಇಲ್ಲ ಕೃಷ್ಣರಣದಾಗ ಪ್ರಾಣಾನಿಯಾನು ಬೇಗನ ಕೈಯಾಗ ಪ್ರಾಣಾನಿಯಾನು ಬೇಗನ ಕೈಯಾಗ ಪ್ರಾಣಾನಿಯಾನು ಬೇಗನ ಕೈಯಾಗ ಸುಖ ಎಲ್ಲರಿಗೆಲ್ಲೈತವ್ವ ದುಃಖ ದುಃಖ ಸಮರ್ಯಾದ ಮಾಡಿದ ಪಾಪ ಮಾತಳಿಯಬೇಕ ಶಿವನ ಜ್ಞಾನ ಸಿದ್ಧಾಂತ ಸುಖ ಎಲ್ಲರಿಗೆಲ್ಲ ದುಃಖ ದುಃಖ ಮತ್ತನ ದುಃಖ ದುಃಖ ಸುಖ ಎಲ್ಲಾರು ಎಲ್ಲೈತವ. ಯಾವಾಗ ಈ ಮನುಷ್ಯನಿಗೆ ಕಷ್ಟ ಅಂತಕ್ಕಂಥದ್ದು ಬಂತು, ಮಕ್ಕಳಿದ್ದಾರೆ ಹೆಂಡ್ರಿದ್ದಾರೆ ಆದ್ರ ಇಲ್ಲಿ ಬಂಧುತ್ವವನ್ನ ಕಳೀತು. ದುಡ್ಡಿರುವಂತಹ ಸಂದರ್ಭದಲ್ಲಿ ಗಂಡನನ್ನ ಪ್ರೇಮವನ್ನ ಮಾಡಿದ್ರು. ಯಾವಾಗ ಗಂಡನಿಗೆ ಅನಾರೋಗ್ಯ ಬಂತು, ಗಂಡನನ್ನ ಹೊರಗಾಕಿದ್ರು. ಯಾವುದು ನಿಜವಾದ ದಾಂಪತ್ಯ ರೀ? ನಿಜವಾದ ದಾಂಪತ್ಯ ಹೆಂಗಿರ್ಬೇಕಂತಂದ್ರ, ಹೆಂಡತಿ ಏನಾದರೂ ತಪ್ಪು ಮಾಡಿದರೆ ಗಂಡನಿಗೆ ಬರುತ್ತದೆ, ಗಂಡ ತಪ್ಪು ಮಾಡಿದರೆ ಯಾವುದೇ ತಪ್ಪು ಹೆಂಡತಿಗೆ ಬರೋದಿಲ್ಲ. ದೋಷಗಳು ಹೆಂಡತಿಯಾಗಿರ್ತಕ್ಕಂಥವ್ರು ಹೆಂಗಿರಬೇಕು? ಗಂಡನ ಪ್ರೇಮ ಅಂಕುರ್ಯದಲ್ಲಿರಬೇಕು, ಪ್ರೇಮತ್ವದಲ್ಲಿರಬೇಕು. ಗಂಡ ಹೆಂಡರ ನಿಜವಾದ ದಾಂಪತ್ಯ ಜೀವನವನ್ನು ಅನುಭವಿಸಬೇಕು. ಹೊಸರಾಗಿ ಮದುವೆ ಆಗಿರುವಂತ ಸಂದರ್ಭದಲ್ಲಿ ಎಲ್ಲಾ ಕಡೆ ಟ್ರಿಪ್ ಹೋಗಿ ಬರ್ತೀವಿ ನಾವೆಲ್ಲ, ಬಹಳ ಚಲೋ ಟ್ರಿಪ್ ಹೋಗಿ ಚಂದ ಓಡಾಡ್ಕೊಂಡು ಬರ್ತೀವಿ. ಅದು ನಿಜವಾದ ದಾಂಪತ್ಯ ಅಲ್ಲ. ಮದುವೆಯಾಗಿ 10 ವರ್ಷ ಕಳೆದರೂ ಸಹಿತವಾಗಿ ಹೆಂಡತಿಗೆ ಅನಾರೋಗ್ಯ ಬರ್ಬೋದು, ಗಂಡನಿಗೆ ಅನಾರೋಗ್ಯ ಬರ್ಬೋದು. ಯಾವ ಹೆಂಡತಿಯಾಗಿರ್ತಕ್ಕಂಥವಳು, ಯಾವ ಗಂಡನಾಗಿರ್ತಕ್ಕಂಥವನು ನನ್ನ ಹೆಂಡತಿಗೆ ಆರೋಗ್ಯದಲ್ಲಿ ಏರುಪೇರ ಅಂತ ತಿಳ್ಕೊಂಡು ಯಾರು ಹೆಂಡತಿಯ ನಿಜವಾಗ್ಲೂ ಪ್ರೀತಿಯನ್ನ ಮಾಡಿ ಆಕೆಯ ಆರೋಗ್ಯವನ್ನ ನೋಡ್ಕೊಳ್ತೀರಿ, ಅದು ನಿಜವಾದ ದಾಂಪತ್ಯ ಜೀವನ. ಗಂಡನಿಗೆ ಹುಷಾರಿಲ್ಲದ ಸಹಿತವಾಗಿ ಹೆಂಡತಿಯಾಗಿರ್ತಕ್ಕಂಥವಳು ನನ್ನ ಗಂಡನಿಗೆ ಆರೋಗ್ಯದಲ್ಲಿ ತೊಂದರೆ ಆಗಿದೆ ತಿಳ್ಕೊಂಡು ಗಂಡನನ್ನು ಯಾರು ಸೇವಾ ಮಾಡುತ್ತೇನೆ, ಆ ಹೆಣ್ಣಿನ ನಿಜವಾದ ಪ್ರತಿರೋಧ ಧರ್ಮದ ನಿಯಮ. ಅವೆಲ್ಲವುಗಳನ್ನ ಗಂಡ ಹೆಂಡರು ಸೂಕ್ಷ್ಮವಾಗಿ ವಿಚಾರವನ್ನ ಮಾಡಿ ಶಿವನ ಕೃಪೆಗೆ ನಾವೆಲ್ಲ ಪಾತ್ರರಾಗಬೇಕು. ಆದ್ರೆ ದುಡ್ದು ಹಾಕುವಂತಹ ಸಂದರ್ಭದಲ್ಲಿ ನನ್ನ ಗಂಡ ಅಂತ ತಿಳ್ಕೊಂಡು ಎಲ್ಲರಿಗೂ ಹೇಳ್ತಿದ್ರು. ಮನೆಯೊಳಗೆ ಕಷ್ಟ ಇದ್ರೆ ಒಟ್ಟಾರೆಯಾಗಿ ಮನೆಯೊಳಗೆ ಒಂದು ತುತ್ತು ಅನ್ನ ಇರದಿದ್ರೂ ಸಹಿತವಾಗಿ ಮನೆಯ ಗುಟ್ಟನ್ನ ರಟ್ಟು ಮಾಡದೆ ಯಾವ ಹೆಣ್ಣು ಮಗಳು ಮನೆಯೊಳಗೆ ಬದುಕು ಮಾಡ್ತಾಳಲ್ಲ, ಆ ಹೆಣ್ಣ ಜೀವನವೇ ಸಾರ್ಥಕತೆಯ ಜೀವನ. ಮನೆ ಗುಟ್ಟನ್ನ ರಟ್ಟು ಎಂದಿಗೂ ಯಾರ ಮುಂದೆ ಏನು ಬಿಟ್ಟು ಕೊಡುವುದು ಹೆಣ್ಣಿನ ಲಕ್ಷಣಗಳು. ಅದನ್ನು ದುಡಿಬೇಕಾದ್ರೆ ನನ್ನ ಗಂಡ ಅಂತ ಹೇಳಿದ್ರು. ಯಾವಾಗ ಗಂಡನಿಗೆ ಆರೋಗ್ಯದಲ್ಲಿ ಏರುಪೇರಾಯಿತು, ಗಂಡನ್ನ ಹೊರದೂಡಿದರು.
ಒಂದು ತುತ್ತಿನ ಊಟಕ್ಕಾಗಿ ಆಹಾಕಾರವನ್ನ ಪಡುವಂತ ಪ್ರಸಂಗ ಬಂತು ಈ ಮನುಷ್ಯನಿಗೆ. ಮೈ ತುಂಬ ಹುಣ್ಣುಗಳು, ಅದರೊಳಗ ಹುಳಗಳು ಬಿದ್ದು ಕಿವಿಸೋರ್ತದೇನೋ ಆಗ್ತದೆ. ಯಾರೂ ಊರೊಳಗ ಮಾತನಾಡಿಸಲಿಲ್ಲ. ಇದು ಯಾರ ಶಾಪ ಆಯ್ತು ಅಂದ್ರೆ, ಆ ಪ್ರಾಣಿಗಳನ್ನ ಹಿಂಸೆಯನ್ನ ಮಾರಿ ಆ ಪ್ರಾಣಿಗಳ ಚರ್ಮವನ್ನ ಮಾರಾಟವನ್ನ ಮಾಡಿ ಬದುಕ್ತಾ ಇದ್ದಲ್ಲ, ಆ ಯಾರಿಗಾಗಿ ಮಾಡಿದವಲ್ಲ? ಹೆಂಡತಿ ಮಕ್ಕಳು ಸುಖವಾಗಿಲ್ಲ ತಿಳ್ಕೊಂಡು ಮಾಡ್ದ, ನಿನ್ನ ಹೆಂಡತಿ ಮಕ್ಕಳಿಗೆ ಬರೋದಿಲ್ಲ, ಆ ಶಾಪ ನಿನಗೆ ಬಂದಾರೆ ಅಂತ ತಿಳ್ಕೊಂಡು ಹೇಳ್ತಾರೆ ಜಂಗಮರೊಬ್ಬರು. ಊರೊಳಗೆ ಎಲ್ಲಾ ಕಡೆ ಅಲಿತಾನ, ಯಾರು ಒಂದು ತುತ್ತು ಅನ್ನ ಪ್ರಸಾದವು ಸಹಿತವಾಗಿ ಇವರಿಗೆ ನೀಡುವುದಿಲ್ಲ, ಅವನನ್ನು ಅಂತ್ಯಲೆ ಕಳೆದುಕೊಳ್ಳುವುದಿಲ್ಲ. ಮೈ ತುಂಬ ಹುಣ್ಣಾಗ್ಯದ, ರಕ್ತ ಸೋರ್ತದೆ, ಕಿವಿ ಸೋರ್ತದೆ, ಯಾರೂ ಮಾತಾಡಿಸುವವರು ಯಾರೂ ಇಲ್ಲ. ಊರೊಳಗೆ ಹೋಗುವಂತ ಪ್ರಸಂಗ, ದುಃಖ ಮಾಡ್ಕೋತ ಒಂದು ದೊಡ್ಡ ಮರದ ಕೆಳಗಡೆ ಕುಳಿತುಕೊಂಡಿದ್ದ. ಈ ರೋಗಿರುವಂತ ಮನುಷ್ಯ ದೊಡ್ಡ ಮರದ ಕೆಳಗೆ ಕೂತಿದ್ದ. ಅದೇ ಮರದ ಕೆಳಗ ಒಬ್ಬ ಜಂಗಮ ಚರಯೂರ್ವ ಬರುತ್ತಾನೆ. ಆ ಜಂಗಮ ಚರಯೂರ್ವ ಜೋಳಿಗೆ ನಡ್ಕೊಂಡು ಬಂದು ಅಲ್ಲಿ ಒಂದಿಷ್ಟು ನೆರಳನ್ನು ತಿಳ್ಕೊಂಡು ಯಾವಾಗ ಕುಳಿತುಕೊಂಡ ಆ ಜಂಗಮನ ಮುಂದೆ ರೋದನೆಯನ್ನ ಮಾಡ್ತಾನೆ. 1 ತಿಂಗಳಾಯಿತು ಊಟವನ್ನ ಮಾಡಿಲ್ಲ, ದಯಮಾಡಿ ಬಹಳಷ್ಟು ಹಸಿವಾಗಿದೆ, ನಿಮ್ಮ ಅಂಚಲೆ ಏನಾದ್ರು ಒಂದು ತುತ್ತು ಪ್ರಸಾದ ಒಂದಿಷ್ಟು ಇದ್ರೆ ಒಂದಿಷ್ಟು ಪ್ರಸಾದವನ್ನ ಕೊಟ್ಟು ನನಗೆ ಹಸಿವಿನ ದಾಹವನ್ನ ಹಿಂಗಿಸಿರಿ ಎಂದು ಬೇಡುತ್ತಾನೆ ಅಂಗಲಾಚಿ. ಬೇಡಿದಾಗ ಜಂಗಮಾಚಾರ್ಯರವರು ಜೋಳಿಗೆಯಲ್ಲಿ ಭಿಕ್ಷೆಯನ್ನು ಬೇಡಿಕೊಂಡು ಬಂದಿದ್ರು. ಜೋಳಿಗೆಯೊಳಗೆ ಒಂದಿಷ್ಟು ಪ್ರಸಾದ ಇತ್ತು. ಆ ಜೋಳಿಗೆಯಲ್ಲಿರ್ತಕ್ಕಂಥ ಪ್ರಸಾದವನ್ನೇ ಆತನನ್ನ ಯಾರೂ ಮಾತಾಡಿಸ್ತಿರ್ಲಿಲ್ಲ. ಆದ್ರೆ ಜಂಗಮ ಒಂದಿಷ್ಟು ಮಾತನಾಡಿಸಿ ಪ್ರಸಾದ ನನ್ನ ಜೋಳಿಗೆಯೊಳಗೆ ಏನದ ಅದನ್ನೇ ತೆಗೆದುಕೊಂಡು ತಿಳ್ಕೊಂಡು ಪ್ರಸಾದವನ್ನ ಕೊಡ್ತಾನ. ಆ ಪ್ರಸಾದವನ್ನ ಹೊಟ್ಟಿ ತುಂಬಾ ಪ್ರಸಾದ ಮಾಡ್ತಾನೆ. ಹೊಟ್ಟಿ ತುಂಬಿ ಯಾವಾಗ ಪ್ರಸಾದವಾಯ್ತು ಸಂತುಷ್ಟನಾದ. ಯಾವಾಗ ಸಂತುಷ್ಟನಾದ ಬಳಿಕ ಹೇಳ್ತಾನೆ, ನಾನು ಪಾಪಿಷ್ಠ, ಪ್ರಾಣಿಗಳ ಹಿಂಸೆಯನ್ನ ಮಾಡಿ ಚರ್ಮವನ್ನ ಮಾರಾಟವನ್ನ ಮಾಡಿದೆ, ಅದರಿಂದ ಬಂದ ಹಣದಿಂದ ಹೆಂಡತಿ ಮಕ್ಕಳ ಜೀವನವನ್ನ ಚೆನ್ನಾಗಿ ನೋಡಿಕೊಂಡೆ. ನನಗೆ ರೋಗ ಬಂದ ಕಾಲಕ್ಕೆ ಹೆಂಡರು ಮಕ್ಕಳು ಎಲ್ಲರೂ ನನ್ನನ್ನು ಹೊರಗೂಡಿ ಬಿಟ್ಟರು. ಯಾವ ಆಸ್ತಿಯನ್ನ ತೆಗೆದುಕೊಂಡು ಮಾಡೋದೇನದ? ಯಾವ ಆಸ್ತಿಯೂ ಮುಖ್ಯ ಅಲ್ಲ. ನಿಜವಾದ ಪ್ರೀತಿ ಅಂತಕ್ಕಂಥದ್ದು ನನಗೆ ಸಿಗಲಿಲ್ಲ. ಯಾವ ಹೆಂಡತಿ, ಯಾವ ಮಕ್ಕಳು, ಯಾರು ನನ್ನ ರೋಗವನ್ನ ಗುಣಪಡಿಸುವವರು ಯಾರು ತಿಳ್ಕೊಂಡು ಚಿಂತೆಯನ್ನು ಮಾಡುವಂತಹ ಸಂದರ್ಭ. ಅವಾಗ ಹೊಟ್ಟೆ ತುಂಬ ಪ್ರಸಾದ ಆದ ಬಳಿಕ ಹೇಳ್ತಾರೆ, ಒಂದು ರೋಗ ಬಂದಿರ್ತಕ್ಕಂಥ ಮನುಷ್ಯ ಅಂತಾನ, ಈ ನನ್ನ ರೋಗವನ್ನ ಯಾರು ಕಳೆಯುವವರಾರು ಅಂತ ಬೇಡಿದಾಗ ವಾಲ್ಮೀಕಿ ಮಹರ್ಷಿ ಸಹಿತವಾಗಿ ಹೆಂಡರ ಮಕ್ಕಳಿಗಾಗಿ ಆತನು ಒಂದಿಷ್ಟು ಕಳ್ಳತನ ಮಾಡುವುದು ಇಂಥ ಎಲ್ಲವನ್ನ ಮಾಡಿ ಹೆಂಡತಿ ಮಕ್ಕಳನ್ನ ವಾಲ್ಮೀಕಿ ಮಹರ್ಷಿ ಜೀವನ ಮಾಡುತ್ತಿದ್ದ. ಆತನೂ ಸಹಿತವಾಗಿ ಮುಂದೆ ಸುಂದರವಾಗಿರ್ತಕ್ಕಂಥ ವಾಲ್ಮೀಕಿ ಜಗತ್ತಿಗೆ ಒಂದು ಒಳ್ಳೆಯ ಗ್ರಂಥವನ್ನ ಕೊಟ್ಟ. ಅದರಂಗ ನೀನೂ ಸಹಿತವಾಗಿ ದುಃಖವನ್ನ ಮಾಡಬೇಡ ಎಂದು ಇಲ್ಲಿ ಜಂಗಮನು ಯಾರಿಗೆ ಹೇಳ್ತಾನೆ? ಈ ರೋಗ ಬಂದಿರತಕ್ಕಂಥ ಮನುಷ್ಯನಿಗೆ ಹೇಳ್ತಾನೆ. ಹಿಂಗ ರೋಗದಿಂದ ಆ ಮನುಷ್ಯನ ಜೀವನ ಬಹಳಷ್ಟು ಕಷ್ಟವಾಗಿತ್ತು. ಯಾವಾಗ ವಾಲ್ಮೀಕಿಯ ಮಹರ್ಷಿಯ ಹೆಸರನ್ನ ಹೇಳಿದ ಬಳಿಕ ವಾಲ್ಮೀಕಿ ಮಹರ್ಷಿ ತಪಸ್ಸನ್ನ ಮಾಡಿ ತನ್ನ ಪಾಪವನ್ನ ದೂರ ಮಾಡಿಕೊಂಡ. ಅದರಂಗ ನನಗೂ ಸಹಿತವಾಗಿ ಪಾಪ ವಿಮೋಚನೆ ಆಗಬೇಕಾಗಿತ್ತಂದ್ರೆ ನಾನು ಸಹಿತವಾಗಿ ಒಂದಿಷ್ಟು ದಿನಗಳ ಕಾಲ ತಪಸ್ಸು ಮಾಡಿದ್ರೆ ಮುಗಿಯಬಹುದೇನು? ತಪಸ್ಸು ಮಾಡುವಷ್ಟು ನಿನ್ನಲ್ಲಿ ಏಕಾಗ್ರತೆ ಇಲ್ಲೇನ? ತಪಸ್ಸು ಮಾಡುವಷ್ಟು ನಿನ್ನೊಳಗೆ ಏಕಾಗ್ರತೆ ಉಳ್ಕೊಂಡಿಲ್ಲ, ಮಾಡ್ಲಿಕ್ಕೂ ಆಗೋದಿಲ್ಲ. ನಮ್ಮ ಮಗಳ ಬಳಿ ಇಲ್ಲ. ಮಹಾಶಿವರಾತ್ರಿ ಅದ ಚಂದ. ಇವತ್ತು ಬೆಳಗ್ಗಿಂದ ಊಟ ಮಾಡದೇ ಇರೋರು, ಅಚ್ಚುಕಟ್ಟಾಗಿ ಒಂದು ತುತ್ತು ಒಂದ್ ಹನಿ ನೀರ್ ಹಾಕದೇ ಇರೋರು ಹೇಳಿ ನೋಡು, ಒಂದ್ ಹನಿ ನೀರು ಕುಡಿದಿಲ್ಲ. ಬಾಳೆಹಣ್ಣು ತಿಂದಿರು, ಸೇಬಣ್ಣಷ್ಟು ತಿಂದಿರು, ಮೋಸಂಬಿ ಹಣ್ಣಷ್ಟು ತಿಂದಿರು, ಕಿವಿ ಹಣ್ಣಷ್ಟು ತಿಂದಿರು. ನಾನಿವತ್ತು ಉಪವಾಸ ಅಂತೀರಿ. ಒಗ್ಗರಣೆ 4 ಶೇರ್ ಪ್ರಸಾದ ಆಗಿರ್ತದೆ. ನಾನಿವತ್ತು ಉಪವಾಸ ಅಂತೀರಿ. ಒಂದೇ ಬಾಳೆಹಣ್ಣು ಅಂದ್ಬಿಡ್ರಿ ಅಮ್ಮರು. ಇಲ್ಲಿ ಅದರಂಗ ನಿನಗ ಏಕಾಗ್ರತೆ ಅಂತಕ್ಕಂಥದ್ದು ನಮ್ಮಗಳ ಬಳಿ ಇಲ್ಲ. ಯಾವ ತಪೋನಿಧಿಗಳಿದ್ದಾರೆ,
ಇಲ್ಲಿ ಅಂಕಲಿಗೆ ಅಡವಿ ಸಿದ್ದೇಶ್ವರನಂತ ತಿಳ್ಕೊಂಡು ಬರ್ತಾರೆ. ತಪಸ್ಸನ್ನ ಮಾಡಿರ್ತಕ್ಕಂಥ ಮಹಾ ತಪಸ್ವಿಗಳಿದ್ದಾರೆ. ತಪೋ ನಿಧಿಗಳ ಪಾದವನ್ನು ಹಿಡಿದು ನಿನ್ನ ಪಾಪ ಕರ್ಮಗಳನ್ನ ದೂರ ಮಾಡಿಕೋ ಅಂತ ಯಾವಾಗ ಹೇಳಿದ, ಅವರ ಪಾದವನ್ನು ಹಿಡಿದರೆ ನನ್ನ ರೋಗ ನಿವಾರಣೆಯಾಗಬಹುದೇನೋ? ಖಂಡಿತವಾಗಿ ನಿನ್ನ ರೋಗ ನಿವಾರಣೆ ಆಗುತ್ತದೆ. ತಪಸ್ಸನ್ನ ಮಾಡಿಕೊಂಡು 12 ವರ್ಷ 13 ವರ್ಷಗಳ ಕಾಲ ಕಳೆಯುವುದಕ್ಕಿಂತವಾಗಿ ತಪಸ್ಸಿನ ಮಹಿಮಾವಂತರಿದ್ದಾರೆ. ಬೇಡಿದವರಿಗೆ ಬೇಡಿದ ವರಗಳನ್ನು ಕೊಡ್ತಕ್ಕಂಥ ತಪಸ್ಸುಗಳಿದ್ದಾರೆ. ಅಂಥವರ ಪಾದಕ್ಕೆ ನೀವು ಹೋಗು. ಅಂತ ತಪಸ್ವಿಗಳು ಎಲ್ಲಿ ಇದ್ದಾರೆ ಎಂದಾಗ ಅಂಕಲಿಗೆ ಒಳಗ ಮಹಾತ್ಮರಿದ್ದಾರೆ. ಅಂಕಲಿಗೆ ನೀವು ಹೋಗಿ ಅಂಕಲಿಗೆ ಒಳಗ ಆ ತಪೋನಿಧಿಗಳ ಪಾದಕ್ಕ ಎರಗಿ ಬೀಳ್ಕೊಳ್ರಿ, ಒಳ್ಳೆಯದಾಗ್ತದೆ ತಿಳ್ಕೊಂಡು ಜಂಗಮರು ಹೇಳುತ್ತಾರೆ. ಯಾವಾಗ ಜಂಗಮರು ಹೇಳಿದ್ರು ಅಂಕಲಿಗೆ ಎತ್ತ ಪಯಣವನ್ನ ಮಾಡಿದ. ನಡ್ಕೋತ ಹೋದ ಬಳಿಕ ಒಳಗಡೆ ಹೋಗ್ಲಿಕ್ಕೆ ಭಯ ಅನ್ನಿಸ್ತು. ಅಡವಿ ಸಿದ್ದೇಶ್ವರವರ ಬಾಗಿಲಿತ್ತು. ಪೂರ್ತಿ ವರ ಬಾಗಿಲಿನ ಮುಂದೆ ಕುಳಿತುಕೊಂಡ. ಯಾರೂ ಮಾತನಾಡಿಸಲಿಲ್ಲ, ಯಾರೂ ಒಂದಿಷ್ಟು ನೀರು ಕೊಡ್ಲಿಲ್ಲ. 3 ದಿನಗಳ ಕಾಲ ದ್ವಾರ ಬಾಗಿಲಿಗೆ ಹೊರಗಡೆನೆ ಕುಳಿತುಕೊಳ್ತಾನೆ. ಯಾವಾಗ 3 ದಿನಗಳ ಕಾಲ ಆಯ್ತು, ನನಗಾಗಿ ಒಬ್ಬ ಮನುಷ್ಯ ಕಾಯ್ತಾ ಇದ್ದನಂತ ತಿಳ್ಕೊಂಡು ಸದ್ಗುರು ಅಡವಿ ಸಿದ್ದೇಶ್ವರರು ಸ್ವತಃ ಈ ಮನುಷ್ಯನ ಬಳಿ ಬರ್ತಾರೆ. ಅಡವಿ ಸಿದ್ದೇಶ್ವರರು ಸ್ವತಃ ಅಡವಿ ಸಿದ್ದೇಶ್ವರರು ಇವನ ಬಳಿ ಬಂದಾಗ ತತ್ ಕ್ಷಣದೊಳಗ ಅಡವಿ ಸಿದ್ದೇಶ್ವರರ ಪಾದಕ್ಕೆ ನಮಸ್ಕಾರವನ್ನ ಮಾಡುತ್ತಾನೆ. ಏನಪ್ಪ, ನಿನ್ನ ತಪ್ಪಿನ ಅರಿವು ನಿನಗಾಯಿತು, ನೀ ಇನ್ನು ಚಿಂತೆಯನ್ನ ಮಾಡಬೇಡ. ಯಪ್ಪ, ನನಗೆ ಮೈ ತುಂಬ ಹುಣ್ಣಾಗ್ಯದ, ಕಿವಿ ಸೋರ್ತದೆ, ನೋವುಗಳಾಗ್ತದೆ. ಈ ನೋವಿನ ಬಾಧೆಯನ್ನ ತಡೆಯಲಿಕ್ಕೆ ನನ್ನಿಂದ ಆಗುತ್ತಿಲ್ಲ. ನನ್ನ ಈ ರೋಗವನ್ನ ನಿವಾರಣೆಯನ್ನ ಮಾಡಿ ನನ್ನನ್ನ ಕಾಪಾಡು ಎಂದು ತಿಳ್ಕೊಂಡು ಬೇಡ್ತಾನೆ ಅಡವಿ ಸಿದ್ದೇಶ್ವರರ ಮುಂದೆ. ಯಾವಾಗ ಅಡವಿ ಸಿದ್ದೇಶ್ವರರ ಮುಂದೆ ಬೇಡಿದಾಗ ಅಡವಿ ಸಿದ್ದೇಶ್ವರರು ಏಳು ಮಗು ಮೇಲೇಳು ಮಗು ಅಂತ ತಿಳ್ಕೊಂಡು ಆತನನ್ನ ಮೇಲೆ ಎದುರಿಸ್ತಾರೆ. ಆತನಿಗೆ ವಿಭೂತಿಯನ್ನ ಕೊಡ್ತಾರೆ. ತ್ರಿಕಾಲ ಸಮಯದೊಳಗ ಮೈ ತುಂಬ ಸ್ನಾನವನ್ನ ಮಾಡಿಕೊಂಡು ಮೈ ತುಂಬ ಭಸ್ಮವನ್ನ ಹಚ್ಚಿಕೊಳ್ಳಬೇಕು. ಹಚ್ಚಿಕೊಂಡು 3 ದಿನಗಳ ಕಾಲ ಆದ ಬಳಿಕ ನೀ ನನ್ನ ಬಳಿ ಬರಬೇಕು. ಅಲ್ಲೇ ಒಂದು ಗುಡಿಸಲದ, ಆ ಗುಡಿಸಲೊಳಗೆ ಮಲಗಂತ ತಿಳ್ಕೊಂಡು ಗುಡಿಸ್ಲಿಕ್ಕೆ ಕಳಿಸ್ಕೊಡ್ತಾರೆ ಅಡವಿ ಸಿದ್ದೇಶ್ವರರು ಸ್ವತಃ. ವಿಭೂತಿಯನ್ನು ಕೊಡ್ತಾರೆ. 3 ಹೊತ್ತು ಸ್ನಾನವನ್ನ ಮಾಡಿ 3 ಹೊತ್ತು ಮೈ ತುಂಬ ಭಸ್ಮ ಲೇಪನವನ್ನ ಮಾಡಿಕೊಂಡು ನೀನು 3 ದಿನಗಳ ಆದ ಬಳಿಕ ನನ್ನ ಅಂತೆಲೆ ಬಂದು ಭೇಟಿ ಆಗಬೇಕು ಅಂತ ತಿಳ್ಕೊಂಡು ಅಡವಿ ಸಿದ್ದೇಶ್ವರರು ಹೇಳ್ತಾರೆ. ಅಪ್ಪ, ನಿನ್ನ ಅಣತೆ ನಿನ್ನ ವಾಣಿಯಂತ ಆಗಲಿ ಅಂತ ತಿಳ್ಕೊಂಡು ಮತ್ತೆ ಅಡವಿ ಸಿದ್ದೇಶ್ವರರಿಗೆ ನಮಸ್ಕಾರವನ್ನ ಮಾಡಿ ಆ ಗುಡಿಸಲೊಳಗೆ ಹೋಗ್ತಾನ. 3 ಕಾಲದಲ್ಲಿ ಸ್ನಾನವನ್ನ ಮಾಡಿ ತ್ರಿಕಾಲದೊಳಗೆ ಭಸ್ಮವನ್ನ ಲೇಪಿಸಿಕೊಂಡು ಮಲಗುತ್ತಾನೆ. ಒಂದಿಷ್ಟು ಅಗುರು ಅನಿಸ್ತದೆ. ಯಾವಾಗ ಅಗುರು ಅನಿಸ್ತದೆ, ಅಡವಿ ಸಿದ್ದೇಶ್ವರರು ಮತ್ತೇನ್ ಮಾಡ್ತಾರೆ, ತನ್ನ ಸೇವಾರ್ಥಿಗಳಿಗೆ ಒಂದಿಷ್ಟು ಹಣ್ಣು ಹಂಪಲಗಳನ್ನ ಕೊಟ್ಟು ಕಳಿಸ್ತಾರೆ. ಹಣ್ಣು ಹಂಪಲಗಳನ್ನ ಕೊಟ್ಟು ಕಳಿಸಿದ ಬಳಿಕ ಆ ಅಡವಿ ಸಿದ್ದೇಶ್ವರರ ಮಠದೊಳಗ ಏನಿತ್ತು ಅಂತಂದ್ರ, ಯಾಕೋ ಬಹಳ ತೊಂದರೆ ಮಾಡಕತ್ತಪ್ಪ. ಅಡವಿ ಸಿದ್ದೇಶ್ವರರು ಆ ಮಠಕ್ಕೆ ಒಂದಿಷ್ಟು ಗಿಣ್ಣವನ್ನು ತೆಗೆದುಕೊಂಡು ಬರ್ತಾರೆ. ಆ ಮಠದೊಳಗ ಅಡವಿ ಸಿದ್ದೇಶ್ವರ ಮಠದೊಳಗ ಗಿಣ್ಣ ವಿಶೇಷ. ಯಾವ ಭಕ್ತರು ಎಲ್ಲರೂ ತಂದು ಕೊಟ್ಟಿರ್ತಕ್ಕಂಥ ಗಿಣ್ಣದ ಹಾಲುಗಳನ್ನ 1 ವಾರದ ಕಾಲದೊಳಗೆ ತೆಗೆದಿಟ್ಟು 1 ವಾರ ಆದೊಳಗೆ ಗಿಣ ಮಾಡ್ತಾರೆ. ಮಠದೊಳಗೆ ಏನ್ ಮಾಡ್ತಿದ್ರು, ಹಣ್ಣು ಹಂಪಲಗಳನ್ನ ಆತನಿಗೆ ಕಳಿಸಿಕೊಡ್ತಾರೆ ಅಡವಿ ಸಿದ್ದೇಶ್ವರರು. ಕಳಿಸಿಕೊಟ್ಟಾಗ ಅವೇ ಹಣ್ಣು ಹಂಪಲಗಳನ್ನ ಸ್ವೀಕಾರವನ್ನ ಮಾಡಿ ಮತ್ತೊಂದು ದಿನ ಮಲಗಿರುವಂತಹ ಸಂದರ್ಭದಲ್ಲಿ 3 ದಿನ ವ್ರತ ಅದು ಮಲಗಿದ್ದಾನೆ. ಎಂದೂ ನಿದ್ದೆಯನ್ನ ಮಾಡಿಲ್ಲ. ಆನಂದವಾಗಿ ಮೈ ತುಂಬ ಭಸ್ಮವನ್ನ ಲೇಪನೆಯನ್ನ ಮಾಡಿಕೊಂಡು ಮಲಗಿದ. ಮಧ್ಯರಾತ್ರಿ ನಿದ್ದೆ ಹತ್ತಿತ್ತು. ಎಚ್ಚರ ಇಲ್ಲದಂತ ನಿದ್ದೆ, ಎಂದೂ ಮಾಡದೇ ಇರ್ತಕ್ಕಂಥ ನಿದ್ದೆ 3 ಗಂಟೆ 4 ಗಂಟೆ ಹೊಡಿತು. 4:15 5ಕ್ಕೆ ಪಕ್ಷಿಗಳು ಕೂಗುವಂತಹ ಸಂದರ್ಭದಲ್ಲಿ ಇವನಿಗೆ ಎಚ್ಚರ ಆಗ್ತದೆ. ಯಾವಾಗ ಎಚ್ಚರ ಆದ ಬಳಿಕ ಎದ್ದು ನೋಡಿದರೆ ಮೈಯೊಳಗೇನು ಹುಣ್ಣಿತ್ತಲ್ಲ, ಹುಣ್ಣಿನೊಳಗೆ ಹುಳಗಳಿದ್ವಲ್ಲ, ಅವೆಲ್ಲ ಹುಳಗಳು ಬಗ್ಗಿಸಿ ಗಟ್ಟಲೆ ಸತ್ತು ಹೋಗಿ ಬಿದ್ದಿದ್ದಾವೆ. ಆರೋಗ್ಯವಂತನಾಗಿ ಮೇಲೆ ತಿಳ್ತಾನೆ. ನೋಡಿದ್ರೆ ಆಶ್ಚರ್ಯ ಆಗ್ತದೆ. ಯಾವಾಗ ಆ ಹುಳಗಳನ್ನು ನೋಡಿ ಆಶ್ಚರ್ಯ ಆಯಿತು. ಮೈಯೊಳಗ ಹಗುರು ಅನ್ನಿಸ್ತು. ಹುಷಾರಾದ 4ನೆಯ ದಿನಕ್ಕೆ ಸಿದ್ದೇಶ್ವರನ ದರ್ಶನವನ್ನ ಮಾಡಿಕೊಂಡು ಮತ್ತೆ ಅಡವಿ ಸಿದ್ದೇಶ್ವರರ ಅಂತೆಲೆ ಬರುತ್ತಾನೆ. ಅಡವಿ ಸಿದ್ದೇಶ್ವರರ ಅಂತೆಲೆ ಬಂದು ನಮಸ್ಕಾರವನ್ನ ಮಾಡಿದ. ಅಯ್ಯಪ್ಪ, ನಿನ್ನಿಂದ ನನ್ನ ಬಾಳು ಜೀವನ ಒಡೆಯಿತು.
ನನ್ನ ರೋಗದ ಬಾಧೆಯಿಂದ ಅನಂತ ಕಷ್ಟವನ್ನ ಪಟ್ಟಿದ್ದೇನೆ, ನೊಂದು ಬಿಟ್ಟಿದ್ದೇನೆ. ಈ ಜೀವ ಇದ್ದರೆಷ್ಟು ಹೋದರೆಷ್ಟು. ಓ ದೇವ, ನನ್ನ ರಕ್ಷಣೆಯನ್ನ ಮಾಡಿದೆ. ಕಷ್ಟ ಕಾಲದೊಳಗ ನನ್ನನ್ನು ಹಿಡ್ಕೊಂಡು ನನ್ನನ್ನು ರಕ್ಷಣೆಯನ್ನ ಮಾಡಿ ನನ್ನ ಜೀವವನ್ನ ಉಳಿಸಿದ ಓ ತಂದೆ ಅಡವಿ ಸಿದ್ದೇಶ್ವರ ಅಂತ ತಿಳ್ಕೊಂಡು ನಮಸ್ಕಾರವನ್ನ ಮಾಡಿದ. ಚಿಂತೆ ಮಾಡಬೇಡ, ನನ್ನಲ್ಲಿ ಏನದ, ಎಲ್ಲ ಸಿದ್ದೇಶ್ವರನ ಆಶೀರ್ವಾದ, ನನ್ನಲ್ಲಿ ಏನೂ ಇಲ್ಲ ಅಂತ ತಿಳ್ಕೊಂಡು ಅಡವಿ ಸಿದ್ದೇಶ್ವರ ಹೇಳ್ತಾರೆ. ಹೇಳಿದ ಬಳಿಕ ನಿನ್ನ ಆರೋಗ್ಯವಂತನಾದಿ, ನೀನ ಚಿಂತೆ ಮಾಡಬೇಡ, ನಿನ್ನ ಹೆಂಡತಿ ಮಕ್ಕಳಿದ್ದಾರಲ್ಲ, ನಿನ್ನ ಹೆಂಡತಿ ಮಕ್ಕಳ ಬಳಿ ಹೋಗು ಎಂದು ಅಡವಿ ಸಿದ್ದೇಶ್ವರರು ಹೇಳ್ತಾರೆ. ಯಾವಾಗ ಅಡವಿ ಸಿದ್ದೇಶ್ವರರು ಹೇಳಿದಾಗ ಈ ಮನುಷ್ಯ ಹೇಳ್ತಾನೆ, ಹೆಂಡತಿ ಮಕ್ಕಳು, ನಾನು ದುಡಿಯುವಂತ ಸಂದರ್ಭದಲ್ಲಿ ಹೆಂಡರ ಮಕ್ಕಳು, ಯಾವಾಗ ನಾನು ಅನಾರೋಗ್ಯದಿಂದ ಬಳಲುವಂತಹ ಸಂದರ್ಭದಲ್ಲಿ ನನ್ನನ್ನು ಹೊರದೂಡಿದರು, ಅಂದೇ ಹೆಂಡತಿ ಎನ್ನುವಂತ ಮೋಹ ಹೋಯಿತು ನನಗೆ, ಅಂದೇ ಮಕ್ಕಳು ಎನ್ನುವಂತ ಮೋಹ ಹೋಯಿತು ನನಗೆ. ಹೆಂಡತಿಯೂ ಬೇಡ, ಮಕ್ಕಳು ಬೇಡ, ನೀನು ನನ್ನ ಜೀವವನ್ನು ಉಳಿಸಿದೀಯ ಅಂದ ಬಳಿಕ ಈ ಜೀವ, ಈ ದೇಹ ಜೀವ ಇರೋ ತನಕ ನಿನಗಾಗಿ ಮೀಸಲು ತಂದೆ, ನಾ ಇಲ್ಲೇ ಇರ್ತೀನಿ ನನ್ನಪ್ಪ, ನನಗಿರೋದಕ್ಕೆ ಅವಕಾಶವನ್ನ ಮಾಡಿಕೊಡು ಅಂತ ಬೇಡ್ತಾನ. ನಿನ್ನ ಸೇವಾ ಮಾಡ್ಕೊಂತ ನಿನ್ನ ಋಣವನ್ನ ನಾನು ತೀರಿಸ್ತೀನಿ. ನಿನ್ನ ಸೇವಾ ಹೆಂಗ ಮಾಡ್ತೀನಿ ಅಂದ್ರ, ನಿನ್ನ ಮಠಕ್ಕೆ ಭಕ್ತರು ಬರ್ತಾರಲ್ಲ, ನಿನ್ನ ಮಠಕ್ಕ ಭಕ್ತರು ಬರುವಂತ ಭಕ್ತರ ಪಾದದ ಜೋಡುಗಳನ್ನ ಕಾಯ್ದು ನಿನ್ನ ಋಣವನ್ನ ಮುಟ್ಟಿಸುತ್ತೇನೆ ಓ ತಂದೆ ಅಂತಾನ. ನಿನ್ನ ಇಚ್ಛೆಯಂತ ಆಗಲಿ ಅಂತ ತಿಳ್ಕೊಂಡು ಆತ ಜೋಡುಗಳನ್ನ ಕಾಯುತ್ತಾ ಆ ಜೋಡುಗಳಂತೆಲೆ ಅವ್ರ ತಲೆ ₹1 ಇಸ್ಕೊಂತಾನ. ಆ ₹1 ಇಸ್ಕೊಂಡು ಅದರೊಳಗೆ ಜೀವನವನ್ನ ಕಳೀತಾ ಅದರ ಮಠದೊಳಗೆ ಕಾಲವನ್ನ ಕಳೀತಾನ. ಇದು ಅಡವಿ ಸಿದ್ದೇಶ್ವರರ ಪವಾಡ. ಇಂಥ ಪವಾಡಗಳು, ಅನಂತ ಪವಾಡಗಳು ಜಗದಲ್ಲಿ ನಡೆಯುತ್ತಾ ಹೊರಟಿದ್ದಾವೆ. ಹೋಗುವಂತಹ ಸಂದರ್ಭದಲ್ಲಿ ಅಡವಿ ಸಿದ್ದೇಶ್ವರರ ಪವಾಡಗಳನ್ನ ಇನ್ನೊಬ್ಬ ಮನುಷ್ಯನ ಸಹಿತವಾಗಿ ಕೇಳುತ್ತಾನೆ. ಇಲ್ಲಿ ಅಂತ ಪವಾಡಗಳನ್ನ ಕೇಳಿರ್ತಕ್ಕಂಥವ್ರು ಎಲ್ಲಾ ಭಕ್ತರೊಂದಿದವರು ಹೋಗೋದು ಬರೋದು ಬಹಳಷ್ಟು ನಡೀತು.